ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಇದು ಮೈಸೂರಿಂದ ಕರೆ ಮಾಡ್ತಾ ಇರೋದು, ಯೋಗೇಶ್ ಅಂತ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ನಿಮ್ದು. 2ನೇ ತಾರೀಕು ಹಾ, 2ನೇ ತಾರೀಕು 5ನೇ ತಿಂಗಳು ಓಕೆ. 1962 ಮೇಡಮ್. 62. ಹುಟ್ಟಿದ ಸಮಯ? ಬೆಳಿಗ್ಗೆ 5:56 ಮೇಡಮ್. ಓಕೆ. ಹುಟ್ಟಿದ ಊರು? ಮೈಸೂರು ಮೇಡಮ್. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಗುರುಜಿ. ನನಗೂ ನನ್ನ ಮಗಳಿಗೂ ಆಗ್ತಾ ಇಲ್ಲ ಮೇಡಮ್. ಸ್ವಲ್ಪ ಅದು ಏನಕ್ಕೆ ಅಂತ ನೋಡಿ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನನಗೂ ನನ್ನ ಮಗಳಿಗೂ ಆಗ್ತಾ ಇಲ್ಲ. ಅವಳು ಬೇರೆ ಯಾರನ್ನ ಲವ್ ಮಾಡ್ಕೊಂಡು ಹೊರಟೋಗೋಳೆ. ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಏನಿದೆ ಅಂತ ಹೇಳ್ಬೇಕಾಯ್ತು ಸರ್. ಈಗ ನಿಮಗೆ 62 ವರ್ಷ, ನಿಮಗೂ ನಿಮ್ಮ ಮಗಳಿಗೂ ಆಗ್ತಾ ಇಲ್ಲ ಅಂತಂದ್ರೆ, ಲವ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಅವರ ಇಚ್ಛೆ ಪ್ರಕಾರ ಹೋಗಿದ್ದಾರೆ, ಕರೆಕ್ಟಾ? ಆಕ್ಚುಲಿ ಅವಳಿಗೋಸ್ಕರ ಮನೆ ಎಲ್ಲ ಕಟ್ಟಿದ್ವಿ. ಅವಳು ನಮ್ ಕೈ ಬಿಟ್ಟು ಹೊರಟೋಗೋಳೆ. ಅದಕ್ಕೋಸ್ಕರ ಅದನ್ನ ಕೇಳ್ತಾ ಇದ್ದೀನಿ ಸರ್. ಅವ್ರಿಗೆ ನಿಮ್ಮ ಮನೆಗಿನ ಹೆಚ್ಚಾಗಿ ಅವರ ಗಂಡನ ಮೇಲೆ ಆಸಕ್ತಿ ಜಾಸ್ತಿ ಇದೆ, ನಿಮ್ಮ ಮನೆ ಮೇಲೆ ಆಸಕ್ತಿ ಕಮ್ಮಿ, ಅದಕ್ಕೆ ಹೋಗಿದ್ದಾರೆ. ಈಗ ಮದುವೆ ಆಗೋಗಿದೆಯಾ? ಅಲ್ಲ, ಅವಳು ಕೇಳಿದೆ ಹೊರಟೋಗೋಳೆ ಸರ್. ಅದು ಹೋಗೋರು ಯಾರು ಹೇಳಲ್ಲ ಸರ್, ಹೋಗೋರು ಯಾರು ಹೇಳ್ತಾರ? ನಾನು ಹೋಗ್ತಾ ಇದ್ದೀನಿ. ಅದೇ ನನ್ನ ಜಾತಕದಲ್ಲಿ ನನ್ನ ಮಗಳ ವಿಷಯದಲ್ಲಿ ನಮ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಕೇಳ್ತಾ ಇದ್ವಿ ಸರ್. ಸೊ ನಿಮ್ಮ ಜಾತಕದಲ್ಲಿ ನಿಮ್ಮ ಮಗಳು ಹೆಂಗ್ ಓಡೋಗ್ತಾರೆ, ಯಾವ ಥರ ಓಡೋಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟು ಜ್ಯೋತಿಷ್ಯದಲ್ಲಿ ಇಲ್ಲ ಸರ್. ಆ್ಯಕ್ಚುಲಿ ಯಾರಾದರೂ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಈ ಕಳ್ಳ ಜ್ಯೋತಿಷಿಗಳು ಸುಳ್ಳು ಸುದ್ದಿನೇ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಜಾತಕದಲ್ಲಿ ಮಗು ಹುಟ್ಟೋದು ನೋಡ್ಬೋದು, ವ್ಯಾಜ್ಯವನ್ನು ನೋಡ್ಬೋದು, ಬಟ್ ವ್ಯಾಜ್ಯ ಮಗಳಿಂದನೇ ಆಗುತ್ತೋ, ಮಗನಿಂದ ಆಗುತ್ತೋ, ಪಕ್ಕದ ಮನೆಯಿಂದ ಆಗುತ್ತೋ ಬರಲ್ಲ, ಗೊತ್ತಾಗಲ್ಲ. ಬಾಧೆ ಅಂತ ಬರ್ತಕ್ಕಂಥದ್ದು, ಬಾಧೆ ಯಾವುದರಿಂದ ಬೇಕಾದ್ರೂ ಆಗ್ಬೋದು, ಮಗಳಿಂದನೇ ಆಗ್ಬೋದು, ಮಗನಿಂದನೇ ಆಗ್ಬೋದು, ಬಾಧೆ ಮಾತ್ರ ನೋಡ್ತೀವಿ ನಾವು ಅಷ್ಟೇ. ಈಗ ಬಾಧೆಯಲ್ಲಿದ್ದಾರೆ. ಮಂಗಳನಲ್ಲಿ 12ನೇ ಮನೆ ಇದೆ. ಮಕ್ಕಳಿಂದ ನಮಗೆ ಸಮಸ್ಯೆ, ತೊಂದರೆ ಅಂದರೆ ಅಲ್ಲಿ ನಮಗೆ 4ನೇ ಮನೆ ಯಾರು ಬರಬೇಕು. ಅಲ್ಲಿ 4ನೇ ಮನೆ ತೋರಿಸೋದಿಲ್ಲ, ಹೆಚ್ಚಾಗಿ 12ನೇ ಮನೆ ತೋರಿಸುತ್ತಾ ಒಂದು ರೀತಿ ಬಾಧೆ. ಇಲ್ಲಿ ಮಂಗಳನ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ, ಮಂಗಳ 12ನೇ ಮನೆಯಲ್ಲಿರೋದ್ರಿಂದ ತೊಗರಿ ಬೇಳೆಯನ್ನು ದಾನ ಮಾಡಿ, ಪಾಯಿಂಟ್ ನಂಬರ್ 1. ಎರಡನೇ ವಿಚಾರ, ನಿಮ್ಮ ಕುಟುಂಬದಿಂದ ಅವರು ನಿಮ್ಮ ಆ ಒಂದು ಸಾಂಕೇತಿಕವಾಗಿ ನಾವು ನೋಡಬೇಕು ಅಂದರೆ 8 ಮುಖದ ರುದ್ರಾಕ್ಷಿ ಹಾಕಿ, ಕಾಲಕ್ರಮೇಣ ನಿಮ್ಮ ಮಗಳು ನಿಮ್ಮ ಹತ್ರ ಬಂದೇ ಬರ್ತಾರೆ. ಯಾಕೆಂದರೆ ಅಲ್ಲಿ ಕುಟುಂಬ ಸ್ಥಾನವನ್ನು ನಾವು ನೋಡಿದಾಗ 2 ಮತ್ತು 4 ಕುಟುಂಬ ಬಂದೇ ಬರುತ್ತೆ. ವೈಮನಸ್ಸೇ ಇರುತ್ತೆ, ಆದರೆ ಕುಟುಂಬ ಸ್ಥಾನದಲ್ಲಿ ಹಾಗೇ ಆಗುತ್ತೆ. ಓಕೆ, ತಲೆ ಕೆಡಿಸ್ಕೊಬೇಡಿ. ಧನ್ಯವಾದ ಸರ್.